ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ದಿ ರೈಸ್ ಆಫ್ ಅಶೋಕ ಇದೇ ತಿಂಗಳ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೆಸರು ಕೇಳಿದಾಗ ಈ ಸಿನಿಮಾದಲ್ಲಿ ಕಿಚ್ಚಿದೆ, ಹಠ ಇದೆ, ಹೋರಾಟ ಇದೆ ಅಂತ ನನಗನ್ನಿಸ್ತು. ಇದು ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆ ಕೂಡ ಇದೆ. ಸೊ ಈ ಅಶೋಕ ಯಾರು, ಅಶೋಕನ ಹೋರಾಟ ಎಂಥದ್ದು, ಇದರ ಜೊತೆಗೆ ಆತನ ಪ್ರೀತಿ ಪ್ರಿಯತಮೆ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸತೀಶ್ ನೀನಾಸಂ ಅವರು ಹಾಗೂ ಸಪ್ತಮಿ ಗೌಡ ಅವರಿದ್ದಾರೆ. ವೆಲ್ಕಮ್ ಟು ದಿ ಶೋ ಇಬ್ರಿಗೂ. ನೀವು ಪಾಪ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ, ನೀವು ಅಷ್ಟೊಂದು ಪ್ರಮೋಷನಲ್ ಬ್ಯುಸಿ ಇದ್ದೀರಾ. ನಮ್ಮ ಸ್ಟೇಟ್ ಅಷ್ಟೇ ಅಲ್ಲದೆ ಪಕ್ಕದ ಸ್ಟೇಟಲ್ಲೆಲ್ಲ ಪ್ರಮೋಷನ್ಸ್ ಮಾಡ್ತಾ ಇದ್ದೀರಾ. ಸತೀಶ್ ಸರ್ ಹೇಳಿ, ಸಿನಿಮಾ ಮಾಡೋದು ಕಷ್ಟನಾ ಅಥವಾ ಪ್ರಚಾರ ಮಾಡೋದು ಕಷ್ಟನಾ? ನಿಮಗೆ ಗೊತ್ತಲ್ಲ, ಕೇಳಬೇಕಲ್ಲ. ಬಿಕಾಸ್ ಪಾಪ ನೀವು ಬಂದಾಗ್ಲೂ ಊಟ ಆಗಿರ್ಲಿಲ್ಲ, ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ, ಅವರದ್ದು ಪಾಪ ನಡ್ಕೊಂಡೇ ಊಟ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ ನಿಮ್ಗೆ, ಅಷ್ಟೊಂದು ಬಿಸಿ ಆಗಿದ್ದೀರಾ. ಸೊ ಅದಕ್ಕೆ ಕೇಳಿದ್ದು. ಅದು ಖುಷಿನೇ, ಒಂಥರ ಖುಷಿನೇ. ಬಟ್ ಏನಂದ್ರೆ ಪ್ರಮೋಷನ್ ಮಾಡೋದಂದ್ರೆ ಹೆಕ್ಟಿಕ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಸಾಧ್ಯನೇ ಇಲ್ಲ. ಈಗ ನಾನು ಗ್ಲಾಸ್ ಹಾಕೊಂಡಿದ್ದೀನಿ, ಯಾರು ನೋಡಿದವ್ರು ಅನ್ಕೋತಾರೆ ಬಿಲ್ಡಪ್ ಗ್ಲಾಸ್ ಹಾಕೊಂಡು ಕೂತವನೆ ಅಂತ. ಆದರೆ ನನ್ನ ಕಣ್ಣು ಒಂದು ಕೆಂಪಾಗಿದೆ, ಇನ್ನೊಂದು ನಾರ್ಮಲ್ ಆಗಿದೆ. ಎರಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಅದೇನಂದ್ರೆ ಕಂಟಿನ್ಯೂಸ್ ಆಗಿ ಓಡಾಡ್ತಿದ್ವಿ, ಡಸ್ಟು ಅದು ಇದು. ಆಮೇಲೆ ನನಗೆ AC 24x7 AC ಆಗಲ್ಲ. ಹೀಟ್ ಆಗಿ ಏನಾಗಿ ಜ್ವರ ಬಂದು ಅದಕ್ಕೆ ಆಂಟಿಬಯೋಟಿಕ್ ತಗೊಂಡು ಅದು ಕಣ್ಣಿಗೆ ಹೆಂಗೆ ಹೋಯ್ತು ನಂಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಈಗ ಇಲ್ಲಿದ್ದೀವಿ ಅಷ್ಟೇ ಈಗ ಸದ್ಯಕ್ಕೆ. ನಾನು ಆಕ್ಚುಲಿ ಸ್ಟೈಲ್ ಹಾಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ, ನನಗೂ ಗೊತ್ತಿರಲಿಲ್ಲ. ಬಟ್ ಸತೀಶ್ ಸರ್, ನೀವು ಎಲ್ಲೋ ಒಂದ್ ಕಡೆ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ, ಅಂದ್ರೆ ನೊಂದವರ ಪರವಾಗಿ ನಿಲ್ಲುವಂತಹ ನಾಯಕನ ಕತೆ ಇದು ಸಿನಿಮಾ ಅಂತ. ಆ ಲೈನ್ ಆಕ್ಚುಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನೀವು ಟೀಸರ್ ಲಾಂಚ್ ಇವೆಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರಿ, ಅಂದ್ರೆ ತೆರೆ ಮೇಲೆ ಅಲ್ಲ ತೆರೆ ಹಿಂದೆ ಕೂಡ ನಿಮ್ದೊಂದು ಹೋರಾಟ ನಡ್ತದೆ. ಸಿನಿಮಾ ಆಗೋ ಟೈಮ್ಗೆ ಅಣ್ಣನ್ ಕಳ್ಕೊಂಡ್ರಿ, ಪ್ರೊಡ್ಯೂಸರ್ಸ್ ಚೇಂಜ್ ಆದ್ರು, ತುಂಬಾ ಕಷ್ಟಪಟ್ಟಿದ್ರೆ ಅಂಡ್ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ರ. ಸೊ ಈ ಹೋರಾಟ ಹೇಗಿತ್ತು ನಿಮಗೆ? ಅದೇ, ನನಗೆ ಯಾವ ಸಿನಿಮಾದಲ್ಲೂ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಎಲ್ಲವೂ ಸಲೀಸಾಗಿ ಸಿನಿಮಾ ಮಾಡ್ತಾಯಿದ್ದೆ, ಆ್ಯಕ್ಟ್ ಮಾಡ್ತಾಯಿದ್ದೆ, ಬರ್ತಾಯಿದ್ದೆ. ಬಟ್ ಈ ಸಿನಿಮಾಗೆ ಯಾಕೆ ಹಂಗೆ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಬೇಸಿಕಲಿ ಇದೊಂದು ಸಿನಿಮಾ ಒಂದ್ಸಲ ಶುರು ಆದಮೇಲೆ ಮತ್ತೆ ಇನ್ನೊಬ್ರು ಮಾಡಬೇಕು ಅಂತಂದಾಗ ಅದು ತುಂಬ ಕಷ್ಟ. ಅದೇನಾಯಿತು, ನನ್ನ ಹೆಗಲಿಗೆ ಬಂತು. ಇಟ್ಸ್ ಓಕೆ, ಫೈನ್. ಸಮ್ಟೈಮ್ಸ್ ಆ ಥರದ್ದು ಬರುತ್ತೆ. ಅದನ್ನು ನಿಭಾಯಿಸುವಂಥ ಶಕ್ತಿ ನನಗಿದೆ, ಆ ಎನರ್ಜಿ ಇದೆಯಲ್ಲ, ಅದಕ್ಕೆ ನಂಗೆ ಖುಷಿ ಇದೆ. ಅಂದರೆ ಅಷ್ಟು ತಡ್ಕೊಳ್ಳೋವಂಥ ಕೆಪಾಸಿಟಿ ನನಗಿದೆಯಲ್ಲ, ಅಂದರೆ ಅಷ್ಟೊಂದು ತಡೆಯಬಲ್ಲ ಅಂತ. ಇಷ್ಟೇ ತಡೆದವನಿಗೆ ಏನು ಮುಂದೆ ತಡೆಯೋದೇನು ದೊಡ್ಡ ವಿಷಯ ಅಲ್ಲ, ಈಸಿ ಅನ್ಸ್ಬಿಡುತ್ತೆ ಲೈಫು. ಓಕೆ, ಅದು ನನಗೇನಕ್ಕೋ ಬಂತು, ಕೂಡ್ಕೊಂಬಂತು. ಎಲ್ಲ ನಮ್ಮ ಟೀಮ್ ಇತ್ತು. ಈ ಸಿನಿಮಾಗೋಸ್ಕರ 100 ಜನ ಫಾರ್ ಎಕ್ಸಾಂಪಲ್ ತಲೆ ಬಳಸ್ಕೊಂಡಿದ್ರು, ಗಡ್ಡ ಬಿಟ್ಟಿದ್ರು. ಆ್ಯಂಡ್ ಅವ್ರ ಎಫರ್ಟ್ಗಳು, ಆಮೇಲೆ ಆ್ಯಕ್ಟ್ರುಗಳು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ, 100 ಜನ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಆ್ಯಕ್ಟ್ರುಗಳ ಎಫರ್ಟು, ಆಮೇಲೆ ಆ ಪ್ರೊಡ್ಯೂಸರ್ ಬಂಡವಾಳ, ಆಮೇಲೆ ಅದು ವಿನೋದ್ ಅವರ ಕನಸು, ನಮ್ಮ ಡೈರೆಕ್ಟ್ರು, ಆಮೇಲೆ ಎಲ್ಲರದ್ದು ಇತ್ತಲ್ಲ. ಎಲ್ಲ ಸೇರ್ಕೊಂಡಾಗ ಏನಾಯಿತು, ನಾನು ಒಬ್ಬನೇ ಲೀಡ್ ಮಾಡ್ಬೇಕಾಗಿತ್ತು. ಇನ್ಯಾರಿಗೂ ಆ ಶಕ್ತಿ ಇರಲಿಲ್ಲ, ಇನ್ಯಾರು ಮಾಡೋಕ್ಕಾದ್ರೆ ರೆಡಿ ಇರಲಿಲ್ಲ. ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ರು, ಪಾಪ ನೀವು ಅಯೋಗ್ಯಟ್ಟು ಮುಂದುವರಿಸ್ಬಿಡಿ ಸರ್, ನೀವು ಹೋಗಿ ಸರ್, ಪರವಾಗಿಲ್ಲ, ಇದನ್ನ ಬಿಟ್ಬಿಡಿ ಸರ್ ಅನ್ನೋ ಥರ. ಬಟ್ ನನಗೆ ಅಷ್ಟು ಚೆನ್ನಾಗಿರೋ ಸಿನಿಮಾನ ಹೆಂಗೆ ಪ್ರೇಕ್ಷಕರಿಗೆ ತೋರಿಸ್ತೇನೆ. ಆಮೇಲೆ ನಾನು ಇನ್ನು ಮತ್ತೆ ನನ್ನ ಕೆರಿಯರಲ್ಲಿ ಅಶೋಕ ಅನ್ನೋ ಥರದ್ದು ಒಂದು ಪಾತ್ರ ಮಾಡೋಕ್ಕೆ ಮತ್ತೆ ಅವಕಾಶ ಸಿಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ. ಈಗ ಸಿಕ್ಕಿದೆ, ನೀವು ಟ್ರೈಲರ್ ನೋಡ್ತಾ ಇದ್ದೀರಾ. ಆ ಥರದೊಂದು ಗೆಟಪ್ಪು, ಆ ಕ್ಯಾರೆಕ್ಟರೈಸೇಷನು, ಆಮೇಲೆ ಒಂದು ಥಾಟ್ಸ್ಗಳು, ಆ ಊರು, ಆ ಸಂಭ್ರಮ, ಆ ಪ್ರೀತಿ ಮತ್ತೆ ಇನ್ನೊಂದ್ಸಲ ಹುಟ್ಟುತ್ತಾ ಅದೇ ಥರ ಪಾತ್ರ, ಅದೇ ಥರ ಕತೆ, ಅದು ಗೊತ್ತಿಲ್ಲ. ನನ್ನ ಕೈಗೆ ಸಿಕ್ಕಿದೆ. ಇದೆಲ್ಲನೂ ತಗೊಂಡೋಗ್ಬೇಕು ಅನ್ನೋ ಒಂದು ಹಠ. ಮತ್ತು ನಾನು ಎಫರ್ಟ್ ಹಾಕಿದ್ದೀನಿ ಆ ಸಿನಿಮಾಗೆ. ಆ ಒಂದೇ ಕ್ಲೈಮ್ಯಾಕ್ಸ್ ಫೈಟ್ ಒಂದಕ್ಕೆ 11 ದಿವಸ ಶೂಟ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಷಣ ಹೇಳ್ಕೊಂಡು ಮಾಡ್ತಿದ್ದೆ. ಇದೇ ನೀನು ಲಾಸ್ಟ್ ಸಿನಿಮಾ ಅನ್ಕೊಂಡೇ ಮಾಡಿ ಪರವಾಗಿಲ್ಲ, ಅಷ್ಟು ಎಫರ್ಟ್ ಹಾಕು ನೀನು ಅಂತ. ರಿಯಲಿಸ್ಟಿಕ್ ಫೈಟ್ಗೋಸ್ಕರ ಅಷ್ಟು ಎಫರ್ಟ್ ಹಾಕಿದ್ದೀವಿ. ಅಷ್ಟು ಎಫರ್ಟನ್ನು ತಗೊಂಡೋಗಿ ನೀರಲ್ಲಿ ಹೋಮ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ನಿಂತ್ಕೊಂಡೆ, ಇಲ್ಲ ಈ ಸಿನಿಮಾ ಆಗಲೇಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗಬೇಕು. ವಿನ್ನಿಂಗ್ ಸಿಚುಯೇಷನ್ ಏನು ಗೊತ್ತಾ, ಸಿನಿಮಾನ ರಿಲೀಸ್ ಮಾಡೋದು. ಅದಾದ್ಮೇಲೆ ಫ್ರೈಡೇ ಏನಾಗುತ್ತೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮ ಸಿನಿಮಾ ಹಿಂಗೆ ಇದೆ ಅನ್ನೋದು ನಾವು ಹೇಳ್ತೀವಿ. ಹೌದು, ನಮ್ಮ ಟ್ರೈಲರಲ್ಲಿ ತೋರಿಸಿದೀವಿ ಅದನ್ನ, ವಾಟ್ ಇಸ್ ಫಿಲ್ಮ್ ಅನ್ನೋದನ್ನ. ಟ್ರೈಲರಲ್ಲಿ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಎಲ್ಲೂ ಸಿಗಲ್ಲ ನಿಮಗೆ. ಹೌದು, ಎಲ್ಲರೂ ಅಷ್ಟು ಇಷ್ಟಪಟ್ಟಿದ್ದಾರೆ, ಸಾಂಗ್ಗಳು ಅಷ್ಟೊಂದು ಇಷ್ಟಪಟ್ಟಿದ್ದಾರೆ. ಜನ 100% ಸಿನಿಮಾನ ಇಷ್ಟಪಡ್ತಾರೆ. ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ನಾವು ಜನನೇ ಅಲ್ವಾ. ಬೇಸಿಕಲಿ ನಾವು ಆಡಿಯನ್ಸೇನೆ. ನಾವೇನು ಯಾವುದೇ ಸಿನಿಮಾ ನೋಡ್ಬೇಕು ನಾನು ಆಡಿಯನ್ಸ್ ಆಗಿ ನೋಡೋದು. ನನಗಿರೋ ನಂಬಿಕೆ, ನನಗೆ ಕೊಡ್ತಾ ಇದೆ ಥ್ರಿಲ್ ಅಂತಂದ್ರೆ, ಈಗ ನಮ್ಮ ಟೀಮ್ಗೆ ಆ ಥ್ರಿಲ್ ಕೊಡ್ತಾ ಇದೆ ಸಿನಿಮಾ ಅಂತಂದ್ರೆ 100% ಅದು ಜನಕ್ಕೆ ಕೊಡುತ್ತೆ ಅಂತ. ಆ ಕಾನ್ಫಿಡೆನ್ಸ್ ಮೇಲೆ ನಾನು ತೆಲುಗು ತಮಿಳಿಗೆ ಎತ್ಕೊಂಡೋಗಿದ್ದು. ತೆಲುಗು ತಮಿಳಲ್ಲಿ ನಾನು ಯಾರೂ ಅಲ್ಲ, ತಗೊಂಡೋಗ್ಬಿಟ್ಟು ಸಿನಿಮಾ ತೋರಿಸ್ದೆ, ಒಪ್ಕೊಂಡ್ರು, ಈ ಸಿನಿಮಾ ಚೆನ್ನಾಗಿದೆ, ಇಲ್ಲೂ ರಿಲೀಸ್ ಮಾಡ್ಬೇಕಿದ್ದ ಅಂತ ಎಕ್ಸೈಟ್ ಆದ್ರು, ಥ್ರಿಲ್ ಆದ್ರು. ಅಂಡ್ ಆಂಧ್ರದಲ್ಲಿ ಇವತ್ತು 200 ಥಿಯೇಟರ್ ಬಿಡುಗಡೆ ಆಗ್ತಾ ಇದ್ರೆ ನನಗೆ ಪರ್ಸನಲಿ ಒಂಥರ ನಾನು ಗೆದ್ದಿದ್ದೀನಿ. ಗೆದ್ದಾಗಿದೆ. ಅದಾದ್ಮೇಲೆ ಮುಂದಿನ ಬೇಡದೆ. ಬಟ್ ನಾನು ಒಂದು ರೀಚ್ ಮಾಡಿದ್ದೀನಲ್ಲ, ನಾನು ಹೇಳ್ತಾ ಇದ್ದೆ ತೆಲುಗು ತಮಿಳು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಎಲ್ರಿಗೂ ಏನನ್ಸೋದು, ಇವರು ಮಾರ್ಕೆಟ್ ಮಾಡೋಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋರು. ಸುಮ್ಮನೆ ಕನ್ನಡದಲ್ಲಿ ಮಾಡೋಕ್ಕೋಸ್ಕರ, ಮಾರ್ಕೆಟ್ ಮಾಡೋಕ್ಕೋಸ್ಕರ ಇವರು ತೆಲುಗು ತಮಿಳು ಅಂತ ಸುಳ್ಳು ಹೇಳ್ತಾರೆ ಅಂತ ಅನ್ಕೊಳ್ಳೋರು 100% ಅನ್ಸುತ್ತೆ ನೋಡೋರ್ಗೆ ಎಲ್ರಿಗೂ. ಅದು ನಿಜ. ಯಾಕಂದ್ರೆ ತುಂಬಾ ಸಿನಿಮಾಗಳು ತೆಲುಗು ತಮಿಳು ಅಂತ ಹೇಳಿ ಅಲ್ಲಿ ರಿಲೀಸ್ ಆಗದಿರೋದಿದೆ.
ಹಂಗಾಗಿರೋದ್ರಿಂದ ಎಲ್ರಿಗೂ ಹಂಗೆ ಅನಿಸಿತ್ತು, ಇಟ್ಸ್ ಓಕೆ ಫೈನ್. ಬಟ್ ಇವತ್ತು ರಿಯಾಲಿಟಿನ ಮುಂದೆ ಇಟ್ಟಿದ್ದೀವಿ. ಆ್ಯಂಡ್ ಇವತ್ತು ನಮಗೆ ಕನ್ನಡಿಗರ ಬೆಂಬಲನೂ ಬೇಕು, ಅಲ್ಲಿ ಬೆಂಬಲನೂ ಬೇಕು. ಎಲ್ಲಿ ಏನು ಮ್ಯಾಜಿಕ್ ಆಗುತ್ತೆ ಅಂತ ಆ ಕ್ಷಣಗಳಿಗೋಸ್ಕರ, ಆ ಕ್ಷಣಗಳಿನ್ನು ಜಸ್ಟ್ ಇನ್ನು ಗಂಟೆಗಳಷ್ಟೇ, ಗಂಟೆಗಳು ಮುಗಿದ್ಮೇಲೆ ನಿಮಿಷಗಳು ಎಣಿಸ್ತಾ ಇದೀವಿ ಅಷ್ಟೇ. ಆ ಕ್ಷಣಗಳಿಗೋಸ್ಕರ ಕಾಯ್ತಾ ಇದೀವಿ. ಒಳ್ಳೆ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ನಮ್ಮ ಕನ್ನಡಿಗರು ಆಬ್ವಿಯಸ್ಲಿ ನೀವು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಶ್ರಮ ಹಾಕಿ ಸಿನಿಮಾ ಮಾಡಿದ್ದೀರಾ ಅಂದಾಗ ನಮ್ಮ ಕನ್ನಡಿಗರು ಆಬ್ವಿಯಸ್ಲಿ ಕೈ ಹಿಡಿದೇ ಹಿಡಿತಾರೆ. ನಮ್ಮವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರಿಗೆ ಮಾಡೋದು? ಇನ್ನೆರಡು ದಿನದಲ್ಲಿ ನಿಮ್ಗೆ ಅದು ಫಲ ಸಿಕ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಸೊ ಸಪ್ತಮಿ ಅವರೇ, ಹಠ, ಹೋರಾಟ, ಕಿಚ್ಚು ಇದೆಲ್ಲದ್ರ ಮಧ್ಯೆ ಈ ಮುದ್ದಾಗಿರೋ ಹುಡುಗಿಗೆ ಏನ್ ಕೆಲಸ ಅಂತ ರೈಸ್ ಆಫ್ ಅಶೋಕದಲ್ಲಿ? ಏನಿಲ್ಲ, ಸುಮ್ಮನೆ ಓಡಾಡ್ತಾ ಇರೋದು ಅಲ್ಲಿ ಕ್ಯಾಮ್ರಾ ಮುಂದೆ, ಸ್ಕ್ರೀನ್ ಮೇಲೆ ಅಷ್ಟೇ. ಬಟ್ ಆಕ್ಚುಲಿ ಅಷ್ಟೇ. ಫಸ್ಟ್ ಇನಿಷಿಯಲಿ ಅದೇ, ಇಲ್ಲಿಂದ ಅಲ್ಲಿಗೆ ಸೈಕಲ್ ತುಳಿತಾ ಇರ್ತೀನಿ, ಅಲ್ಲಿಂದ ಅಲ್ಲಿಗೆ ಸೈಕಲ್ ತುಳಿತಾ ಇರ್ತೀನಿ ಅಷ್ಟೇನಾ? ಅಯ್ಯೋ, ಯಾರಿದ್ದು ಸೈಕಲ್ ತುಳ್ಕೊಂಡು ಓಡಾಡ್ತಾರ ಮುದ್ದಾದ ಹುಡುಗಿ ಅಂತ ಒಂದ್ ಲವ್ ಸ್ಟೋರಿ ಆಗುತ್ತೆ. ಬಟ್ ಆ ಲವ್ ಸ್ಟೋರಿನೇ ಪ್ರಾಬ್ಲಿ ಅವಳನ್ನ ಅದೊಂದು ಮೆಚುರಿಟಿ ಅಥವಾ ಅದೊಂದು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಕ್ರಿಯೇಟ್ ಮಾಡೋದು ಅಂಬಿಕಾನ ಕ್ಯಾರೆಕ್ಟರ್ ಅಲ್ಲಿ. ಪ್ರಾಬಬ್ಲಿ ಆ ಲವ್ ಸ್ಟೋರಿಯಿಂದಾನೇ ಅಷ್ಟೊಂದೆಲ್ಲ ಸಾಧ್ಯ ಆಗುತ್ತೆ. ಅಂದ್ರೆ ಅವಳಿಗೇನು ಬೇಕು, ಅವಳಿಗೇನು ಬೇಡ ಅಂತ ಒಂದು ಡಿಸಿಷನ್ ಮಾಡೋದಾಗಿರ್ಬೋದು, ಅವಳಿಗೊಂದು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಆಮೇಲೆ ಊರ್ ಜನದ ಮುಂದೆ ಮಾತಾಡೋದಿರ್ಬೋದು, ಅದೆಲ್ಲ ಆ ಕ್ಯಾರೆಕ್ಟರ್ ಅಲ್ಲಿ ಹುಟ್ಕೊಳ್ಳೋದ ಬೇಸಿಕಲಿ ಆ ಪ್ರೀತಿ ಅಂತ. ನೀವ್ ಹೇಳ್ದಂಗೆ ಅದು ಹೋರಾಟ, ಕ್ರಾಂತಿ, ಬ್ಲಡ್ ಆತರ ಇಲ್ಲ ಸಿನಿಮಾ. ಇದೊಂದು ಸಂಭ್ರಮ ಇದೆ. ನೀವು ಮಾದೇವ ಹಾಟ್ ನೋಡಿದಿರಲ್ವಾ, ಅದು ಇಡೀ ಸಂಭ್ರಮ. ಆಮೇಲೆ ಯಾಕೋ ನೋಡಿದಾಗ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಕಲ್ಯಾಣವಿಗೂ ನೋಡಿದಾಗ ಒಂದು ಫ್ಯಾಮಿಲಿ ತರ, ನಿಮ್ ಪ್ರತಿಯೊಂದ್ರಲ್ಲೂ ನಿಮ್ಗೆ ಆ ಸಂಭ್ರಮ ಇದೆ ಇಡೀ ಸಿನಿಮಾದಲ್ಲಿ. ಪಕ್ಕ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂಡ್ ಆಕ್ಷನ್ಸ್ ಇದೆ. ಅಂದ್ರೆ ಬರೀ ನಿಮ್ಗೆ ಏನೋ ಸಿನಿಮಾ ಪೂರ್ತಿ ಬ್ಲಡ್ ಆತರ ಅಲ್ಲ. ಇದು UA ಸಿನಿಮಾ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಕುಟುಂಬ ಸಮೇತ ನೋಡುವಂತ ಸಿನಿಮಾ ಇದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಪಕ್ಕ ಸೆಕೆಂಡ್ ಹಾಫ್ ಮಾಸ್, ಒಂಥರ ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸ್ಗಳು ಮಜಾ ಕೊಡ್ತವೆ, ಥ್ರಿಲ್ ಕೊಡ್ತವೆ. ಆ ಥರ ಓವರ್ ಆಲ್ ಸಿನಿಮಾ ನಿಮಗೆ ಎಲ್ಲರೂ ನೋಡ್ತಾರೆ ಸಿನಿಮಾ. ನಿಮಗೆ ಈ ನಮ್ಮ ನಾಡು ನಮ್ಮ ಭಾಷೆ ಅದೇನು ಹೊಸದಲ್ಲ. ನೀವು ಆ ಥರ ಸಿನಿಮಾಗಳು ಸುಮಾರು ಮಾಡಿದ್ರೆ, ಅಯೋಗ್ಯ ಸಿನಿಮಾದಲ್ಲೂ ಪ್ರಾಪರ್ ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಈಗ ಅಶೋಕ ಸಿನಿಮಾ ನನಗೆ ಟ್ರೈಲರಲ್ಲಿ ಒಂದು ಸೀನ್ ನೋಡಿದಾಗ ನಂಗೆ ಬಹಳ ಖುಷಿ ಆಗಿದೆ. ಏನಂದ್ರೆ ಒಂದು ಅಂಗಡಿ ಸೀನ್ ಇದೆ, ಅಂಗಡಿ ಹೊರಗಡೆ ಆ ಜಗ್ಲಿ ಅಲ್ಲಿ ಹೊರಗಡೆ ಇಟ್ಟಿರೋದು, ಅದನ್ನೆಲ್ಲ ನೋಡಿದಾಗ ನನ್ಗೆ ನಮ್ಮೂರು ನೆನಪಾಯಿತು. ನಾವು ಚಿಕ್ಕವರಿದ್ದಾಗ ಊರಲ್ಲಿ ಹಾಗೆ ಇದ್ದಿದ್ದು ಅಂತ. ಈ ಪಿರಿಯಾಡಿಕ್ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ಬಿಕಾಸ್ ಅದು ಹಾಗೆ ಕಾಣಿಸ್ಬೇಕು. ಹಳ್ಳಿ ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಒಂದೊಂದು ಫ್ರೇಮ್ಗೂ ತಲೆ ಕೆಡ್ಸ್ಕೊಂಡಿರ್ತೀವಿ. ಈ ತರ ಸಿನಿಮಾ ಮಾಡಿದಾಗ ನಿಮ್ಗೆ ಕಾಣಿಸೋದು ಈಸಿಯಾಗಿ ಕಾಣ್ತಾ ಇರುತ್ತೆ. ಬರಿಬೇಕಾದ್ರೂ ಅಷ್ಟೇ ಆ ಇಸ್ವಿನಲ್ಲಿ ಏನೇನು ಸಿಗ್ತಾ ಇತ್ತು, ಅದು ಎಷ್ಟು ಪೈಸೆಗಿತ್ತು, ಆ ಪೈಸೆಗೆ ವ್ಯಾಲ್ಯೂ ಎಷ್ಟು. 10 ಪೈಸೆ ಅಂತ ನಾನು ಬರೀತೀನಿ ಅಂತಂದ್ರೆ ಅವತ್ತು 100 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ದಿವಸ ತಗೋತಾ ಇದ್ರು, ಅವ್ರ ಕೂಲಿ ಎಷ್ಟಿತ್ತು. 100 ರೂಪಾಯಿ ಅವ್ರ ಕೂಲಿ ಇದ್ರೆ ಓಕೆ, 1000 ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಇತ್ತು ಆ ಟೈಮಲ್ಲಿ. ಓಕೆ, ಅವ್ರು ಆಗ್ತಾ ಇದ್ ಬಟ್ಟೆ ಅಂತದ್ದು. ಈಗ ಅಶೋಕ 10 ಪೈಸೆಗೆ ಗಸಗಸೆ, 10 ಪೈಸೆಗೆ ಏಲಕ್ಕಿ ತಗೊಳ್ಳೋ ಅವ್ರ ಅಪ್ಪ ಅಶೋಕ ಹೆಂಗೆ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡಕ್ ಸಾಧ್ಯ? ಆ ಲಾಜಿಕ್ ಬೇಕು ಆ ರಿಯಲಿಸ್ಟಿಕ್ ಸಿನಿಮಾಗಳಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಅಶೋಕ ತುಂಬಾ ಬಡವ ಅಂತ ತೋರಿಸ್ತಾ ಇರ್ತೀವಿ, ಅವನು ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾನೆ. ಹೌದು. ಅದಕ್ಕೇನ್ ಕಾರಣಗಳು? ಅವೆಲ್ಲದಕ್ಕೂ ಹಂಗೆ ನೀವು ಪ್ರತಿಯೊಂದನ್ನು ನಾವು ಪೋಣಿಸ್ತಾ ಹೋಗಿದ್ದೀವಿ ಡೀಟೇಲಿಂಗ್. ಎವ್ರಿ ಸೀನ್. ಈಗ ಅಂಬಿಕಾ ಅವರ ಮೂಗುತಿ ಆಗ್ಬೋದು, ಅವ್ರಿಗಿಡೋ ದೃಷ್ಟಿ ಬೊಟ್ಟಾಗ್ಬೋದು, ಆಮೇಲೆ ಅವರಪ್ಪನ ಸಂಪಾದನೆ ಏನು, ಮತ್ತೆ ಅಂಬಿಕಾ ಸಂಪಾದನೆ ಏನು, ಅವ್ರ ಲೈಫ್ ಹೇಗಿದೆ, ಎಕನಾಮಿಕಲಿ ಹೇಗಿದ್ದಾರೆ, ಸೋಷಿಯಲಿ ಹೇಗಿದ್ದಾರೆ, ಅವ್ರ ಥಾಟ್ಸ್ಗಳು ಹೇಗಿದೆ, ಈ ತರ ಎಲ್ಲಾನು ಒಂಥರ ಸೈಕಾಲಜಿಕಲಿ ರಿಸರ್ಚ್ ಮಾಡಿ ಯೋಚನೆ ಮಾಡಿ ಮಾಡಿರೋದು. ಎಲ್ಲ ಒಂದ್ ಕಡೆ 2000 ರೂಪಾಯಿ ಕೊಡೋ ಅಂತ ಬಂದ್ರೆ ಅದು ಆ 2000 ರೂಪಾಯಿಗೆ ಅವತ್ತು ಎಷ್ಟು ವ್ಯಾಲ್ಯೂ ಇತ್ತು, ಆ 2000 ರೂಪಾಯಿನೂ ಕೊಡೋ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಆ 2000 ರೂಪಾಯಿ ಇಟ್ಕೊಂಡಿರೋನು ಎಷ್ಟು ದೊಡ್ಡ ಶ್ರೀಮಂತ, ಸಾಹುಕಾರ, ಅದ್ರ ವ್ಯಾಲ್ಯೂ ಎಷ್ಟು, ಹಿಂಗೆ ಪ್ರತಿಯೊಂದನ್ನು ಡೀಟೇಲಿಂಗ್ ಮಾಡಿದೀವಿ. ಎವ್ರಿ ಸೆಕೆಂಡ್ ನಿಮ್ಗೆ ಬಟ್ಟೆಯಿಂದ ಹಿಡಿದು ಅಲ್ಲಿ ಗಾಡಿಯಿಂದ ಹಿಡಿದು ಆ ಎತ್ತುಗಳನ್ನ ಹಿಡಿದು ಆಡೋ ಭಾಷೆ. ಈಗ ಇವ್ರು ನಾನು ಕರೆಯೋದು ಏನಯ್ಯ ಅಶೋಕ ಅಂದ್ರೆ ಎಲ್ಲದನ್ನೂ ನಾವು ಅದ್ರ ಮೇಲೆ ತುಂಬಾ ಡೀಟೇಲಿಂಗ್ ಕೆಲಸ ಮಾಡಿದೀವಿ. ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀರಾ? ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀರಾ. ನೀವು ಹೇಳ್ಬೇಕಾದ್ರೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅಂದ್ರೆ ನೀವು ನಟನಾಗಷ್ಟೇ ಅಲ್ಲದೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರಾ, ತುಂಬಾ ತಿಳ್ಕೊಂಡಿದ್ದೀರಾ. ಅದ್ ನಿಮ್ ಮಾತಲ್ಲೇ ಗೊತ್ತಾಗ್ತದೆ. ಅಲ್ಲ, ನಿಮ್ ಇನ್ವಾಲ್ವ್ಮೆಂಟ್ ಬಹಳ ಖುಷಿ ಆಗ್ತಾ ಇದೆ. ನೀವು ಅಷ್ಟೊಂದೆಲ್ಲ ರಿಸರ್ಚ್ ಮಾಡಿದ್ದು ಒಂದು ಸಿನಿಮಾಗೆ, ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿ ಇಷ್ಟೊಂದೆಲ್ಲ ರಿಸ್ಕ್ಗಳು ತಗೊಂಡು. ಆಕ್ಚುಲಿ ಏನ್ ಗೊತ್ತಾ, ನಾನು ಯಾವಾಗಲೂ ಹೇಳ್ತೀನಿ, ಆಕ್ಟರ್ ಸೈಂಟಿಸ್ಟ್ ಗಿಂತ ಬ್ರಿಲಿಯಂಟ್ ಆಗಿರ್ಬೇಕು ಅಂತ ಅಲ್ಲ, ಆಕ್ಟರ್ ಡೈರೆಕ್ಟರ್.
ಹಾ ಡೈರೆಕ್ಟ್ರು ಸೈಂಟಿಸ್ಟ್ಗಿಂತ ಬ್ರಿಲಿಯಂಟ್ ಆಗಿರ್ಬೇಕು, ಆಕ್ಟ್ರು ಅಷ್ಟೇನೆ ಅವನು ಅಷ್ಟೇ ಬ್ರಿಲಿಯಂಟ್ ಆಗಿರ್ಬೇಕು. ಯಾಕೆಂದ್ರೆ ಡೈರೆಕ್ಟರ್ ಹೇಳೋದು ಅರ್ಥ ಆಗ್ಬೇಕಲ್ಲ ನಮಗೆ. ಹೋಗ ಅಲ್ಲಿ ಮಣ್ಣು ತಿನ್ನೋ ಅಂದ್ರೆ ಮಣ್ಣು ತಿನ್ನಕ್ಕಾಗಲ್ಲ. ಯಾಕೆ ಮಣ್ಣು ತಿನ್ಬೇಕು ಅನ್ನೋದಕ್ಕೊಂದು ರೀಸನ್ ಬೇಕಲ್ಲ. ನಾನು ಕೇಳ್ತೀನಿ ಆ ಕ್ವಶನ್, ಹೋಗ ಮಣ್ಣು ತಿನ್ನೋ ಅಂತ ಯಾಕೆ ಹೇಳ್ತೀನಿ ನಾನು ಅಂತ. ಹೋಗಪ್ಪ ಮಣ್ಣು ತಿನ್ನು ಅಂತಾನು ಹೇಳ್ಬೋದು, ಹೋಗಯ್ಯ ಮಣ್ಣು ತಿನ್ನು ಅಂತಾನು ಹೇಳ್ಬೋದು. ಹೋಗ ಮಣ್ಣು ತಿನ್ನು ಅಂತಂದ್ರೆ ಅರ್ಥ ಏನ್ ಬಂತ ಅಲ್ಲಿಗೆ? ಆ ಅರ್ಥಕ್ಕೆ ಏನ್ ಅರ್ಥ? ಹಿಂದ್ಗಡೆ ಸಬ್ಟೆಕ್ಸ್ಟ್ ಏನಿದೆ, ಹಿಂದ್ಗಡೆ ಏನ್ ಸೀನ್ ನಡೆದಿದೆ, ಸೀಕ್ವೆನ್ಸ್ ನಡೆದಿದೆ, ಈ ಮಾತಲ್ಲಿ ಅರ್ಥ ಬರ್ಬೇಕಾದ್ರೆ ಅರ್ಥ ಯಾವ ತರ ಬರ್ಬೇಕದು ನೋಡುಗನ್ಗೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಸಣ್ಣ ಸಣ್ಣ ಡೀಟೇಲಿಂಗ್ ಇರುತ್ತದು. ಸುಮ್ಮನೆ ಸಿನಿಮಾ ಅಂತಂದ್ರೆ ಸುಮ್ಮನೆ ಬನ್ನಿ ನಿಂತ್ಕೊಳ್ಳಿ, ಡೈಲಾಗ್ ಹೇಳಿ, ತಗೊಳ್ಳಿ, ಪೇಪರ್ ತಗೊಳ್ಳಿ, ನಾನು ಹೇಳಿದ್ದೇಳಿ, ಅದನ್ನ ಕೇಳಕ್ ನಾವು ರೆಡಿ ಇಲ್ಲ. ನೀವು ಹೇಳಿದ್ನೆಲ್ಲ ಕೇಳಕ್ ರೆಡಿ ಇಲ್ಲ. ಐ ಆಮ್ ಆಲ್ಸೋ ಓದ್ಕೊಂಡ್ ಬಂದಿದ್ದೀನಿ, ನಾನು ಅದ್ರ ನಾಲೆಜ್ ಇದೆ ನನಗೆ, ನನಗೂ ಗೊತ್ತಿದೆ, ಬುದ್ಧಿ ಇದೆ, ನಾನು ಕ್ವಶನ್ಗಳು ಕೇಳ್ತೀನಿ ಯಾಕೆ ಹಿಂಗೆ ಅಂತ. ನೀವು ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ ಬಂದಾಗ ಅದು ವಾವ್ ಅಂತ ನಮಗೆ ಅನಿಸ್ತಿದ್ದಾಗ ಕ್ವಶನ್ ಇರಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ಸುಮಾರು ಸಿನಿಮಾಗಳು ನನ್ನ ಲೈಫಲ್ಲಿ ಆ ಥರ ಕ್ವಶನೇ ಮಾಡಿಲ್ಲ ನಾನು. ಯೋಗರಾಜ್ ಸರ್ ಜೊತೆ ಮಾಡ್ಬೇಕಾದ್ರೆ, ಪವನ್ ಸಿನಿಮಾ ಲೂಸಿಯಾ ಮಾಡ್ಬೇಕಾದ್ರೆ, ಒಂದು ಕ್ವಾಟ್ಲೆ ಸತೀಶ, ಸುಮಾರಷ್ಟು ಸಿನಿಮಾಗಳು ಕ್ವಶನೇ ಮಾಡಿಲ್ಲ ನಾನು. ಕೆಲವೊಂದು ಸಿನಿಮಾಗಳಿಗೆ ಆ ಕ್ವಶನ್ ಬಂದಾಗ ಕೇಳ್ತೀನಿ ನಾನು, ಇದು ಯಾಕೆ, ಇದ್ರ ಅರ್ಥ ಏನು ಬರುತ್ತೆ, ಈ ಥರದ ಕೆಲಸ ಮಾಡ್ತೀನಿ. ನಟನಾಗಿ ಬಹಳ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ ಬೆಳಿತೀರಾ ಸರ್ ನೀವು. ನಿಮ್ಮ ಇನ್ವಾಲ್ವ್ಮೆಂಟ್ ನೋಡಿದ್ರೆ ನಿಜವಾಗ್ಲೂ ಹಂಗೆ ಅನಿಸ್ತಾ ಇದೆ ನನಗೆ. ಸಪ್ತಮಿ, ನೀವೆಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರಿ, ಮೊದಲಿಗೆ ಈ ಪಾತ್ರ ಬಂದಾಗ ನಾನು ಬೇಡ ಅಂತ ಅನ್ಕೊಂಡಿದ್ದೆ, ಬಿಕಾಸ್ ಡಿ ಗ್ಲಾಮರಸ್ ಪಾತ್ರಗಳಾಗೋಗ್ತದೆ ಅಂತ. ಸೊ ಇವಾಗ ಸಿನಿಮಾ ಮಾಡಿದ್ಮೇಲೆ, ಸಿನಿಮಾ ನೋಡಿದ್ಮೇಲೆ ಎಷ್ಟು ಖುಷಿ ಆಯ್ತು ಈ ಪಾತ್ರ ಒಪ್ಕೊಂಡಿದ್ದಕ್ಕೆ, ಈ ಸಿನಿಮಾ ಮಾಡಿದ್ದಕ್ಕೆ? ಆಕ್ಚುಲಿ ಫಸ್ಟ್ ಟೈಮ್ ಕೇಳ್ದಾಗ್ಲೇನೆ ಹೂ ಅಂತ ಹೇಳಿದ್ದು. ನಾನು ಎಲ್ಲೂ ಮಾಡಬಾರ್ದು ಅಂತ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ನಂಗೆ ಸತೀಶ್ ಅವ್ರು ಕಾಲ್ ಮಾಡಿ ಹೇಳಿದ್ರು, ಸ್ಟೋರಿ ಇದಿದೆ, ಕತೆ ಕೇಳಿ ನೀವು ಡಿಸೈಡ್ ಮಾಡಿ ಅಂತ. ಕತೆ ಬಂದು ಹೇಳಿದ್ರು ಮನು ಅವರು. ಬಂದು ಹೇಳಿದ್ ನೆಕ್ಸ್ಟ್ 1 hour ಅಲ್ಲಿ ಕಾಲ್ ಮಾಡಿ ಹೇಳ್ದೆ, ಇಲ್ಲ ಮಾಡ್ತೀನಿ, ನನ್ಗೆ ಇಷ್ಟ ಆಯ್ತು ಅಂತ. ನನ್ಗೆ ಯಾವ್ದಾದ್ರು ಕತೆ ಇಷ್ಟ ಆಯ್ತು ಅಂದ್ರೆ ನಾನು ಒಪ್ಕೊಳ್ಳೋದು ಅಷ್ಟೇ, ತುಂಬಾ ಬೇಗ ಒಪ್ಕೊಂತೀನಿ. ನನ್ನ ಪಾತ್ರ ನನಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ನನ್ನ ಪಾತ್ರ ಇಷ್ಟ ಆಗ್ಬೇಕು, ನನಗೆ ಇನ್ಸ್ಟಿಂಕ್ಟ್ ಆಗಿ ಇಷ್ಟ ಆಗ್ಬೇಕು. ಇನ್ಸ್ಟಿಂಕ್ಟಿವ್ಲಿ ಇಲ್ಲ ಈ ಪಾತ್ರ ಚೆನ್ನಾಗಿದೆ ಅಂತ ನನಗೆ ಅನ್ಸ್ಬೇಕು. ಸೊ ಅದ್ ನಂಗೆ ಗಟ್ ಇನ್ಸ್ಟಿಂಕ್ಟ್, ಅದು ಯಾರೇ ಆಗಿರ್ಬೋದು, ನಂಗೆ ಗಟ್ ಇನ್ಸ್ಟಿಂಕ್ಟ್ ಅಲ್ಲಿ ಇಲ್ಲ, ನನ್ಗಿದ್ದು ಎಲ್ಲೋ ಸರಿ ಕೂರ್ತಾ ಇಲ್ಲ ಅಂದ್ರೆ ನಾನು ಅದು ಒಪ್ಕೊಳ್ಳಲ್ಲ ನಾನು. ತುಂಬಾ ಅಂದ್ರೆ ಒಂದೊಂದ್ಸತಿ ಹಾಫ್ ಅಂಡ್ ಹಾಫ್, ಒಂದೊಂದ್ಸತಿ ಇರುತ್ತೆ ಬಿಡದ ಬೇಡವಾ, ಮಾಡ್ಬಿಡೋಣ ಇಲ್ವಾ ಅಂತೆಲ್ಲ. ಆತರ ಒಪ್ಕೊಂಡಾಗ ಒಂದೊಂದ್ಸತಿ ಉಲ್ಟಾನು ಹೊಡಿಯುತ್ತದು. ಬಟ್ ಈ ತರ ಅದಾಗ್ಲಿಲ್ಲ. ನನ್ಗೆ ಅವ್ರಿಗೆ ಬಂದು ಹೇಳಿದ್ರು ಮನು ಅವರು, ಇಮಿಡಿಯೇಟ್ ಆಗಿ 1 hour ನಾನು ಹೇಳ್ದೆ, ಇಲ್ಲ ನಾನು ಮಾಡ್ತೀನಿ, ನನ್ನ ಕತೆ ಇಷ್ಟ ಆಯ್ತು, ಕ್ಯಾರೆಕ್ಟರೈಸೇಷನ್ ನನ್ಗೆ ಇಷ್ಟ ಆಯ್ತು, ಸೊ ಇಲ್ಲ ನಾನು ಮಾಡ್ತೀನಿ ಅಂತ. ಸೊ ಇಟ್ ವಾಸ್ ವೆರಿ ಕ್ವಿಕ್. ಮಾಡಿದ್ವಿ. ಐ ಥಿಂಕ್ 3 ದಿನದಲ್ಲಿ ಲುಕ್ ಟೆಸ್ಟ್ ಆಯ್ತು. ಲುಕ್ ಟೆಸ್ಟ್ ಆಗಿದ್ದು 1 ವಾರಕ್ಕೆ ಶೂಟಿಗೆ ಹೋದ್ವಿ. ಅದಾದ್ಮೇಲೆ ಶೂಟ್ ಆಯ್ತು, ರಿಲೀಸ್ಗೂ ಬಂದ್ಬಿಟ್ವಿ. ಸತೀಶ್ ಸರ್ ಒಂದ್ ಕಡೆ ಹೇಳ್ತಾ ಇದ್ರು, ಅದೃಷ್ಟ ಲಕ್ಷ್ಮಿ ಇವರು ಬಂದ ತಕ್ಷಣ ಎಲ್ಲ ತುಂಬಾ ಈಸಿಯಾಗಿ ಆಗೋಯ್ತು. ಅಲ್ಲ, ಒಂದು ಹೀರೋಯಿನ್ಗೆ ಒಬ್ರು ನಟ ಅದೃಷ್ಟ ಲಕ್ಷ್ಮಿ ಅಂತ ಕೇಳೋದೇ ಖುಷಿ ಆಗುತ್ತೆ. ಬಹಳ ಕಮ್ಮಿ, ತೀರಾ ಕಮ್ಮಿ. ಒಂದು ಹೀರೋಯಿನ್ಗೆ ಎಷ್ಟೊಂದು ಸಿನಿಮಾಗಳು ಫ್ಲಾಪ್ ಆದಾಗ ಅಥವಾ ಏನಾದ್ರು ಆದಾಗ ಹೀರೋಯಿನ್ ಬಗ್ಗೆ ಮಾತಾಡೋರುಂಟು, ಬಟ್ ಹೀರೋಯಿನ್ ಬಂದ ಮೇಲೆ ನಮ್ ಸಿನಿಮಾ ತುಂಬಾ ಈಸಿ ಆಗೋಯ್ತು. ಯೂಶಲಿ ಹೀರೋಯಿನ್ ಕಾಲ್ ಶೀಟ್ ಕೊಡಲ್ಲ, ಟೈಮಿಗೆ ಸರಿಯಾಗಿ ಬರಲ್ಲ, ಸೆಟ್ಟಿಗೆ ಸರಿಯಾಗಿ ಬರಲ್ಲ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋ ಜಮಾನದಲ್ಲಿ ಅದೃಷ್ಟ ಲಕ್ಷ್ಮಿ ಅಂತ ಕೇಳಿ, ನಿಮ್ಗೆ ಎಂತ ಇದು ಬಂದಿದೆ, ಅದೃಷ್ಟ ಲಕ್ಷ್ಮಿ ಅಂತ ಕರೀತಿದ್ದಾರೆ. ಅದೆಲ್ಲದಕ್ಕೂ ಉಲ್ಟಾ ಹಾಕೊಳ್ಳಿ. ನೀವು ಹೇಳಿದ್ರಲ್ಲ, ಹೀರೋಯಿನ್ ಸೆಟ್ಟಿಗೆ ಸರಿ ಟೈಮ್ ಸರಿಯಾಗಿ ಬರಲ್ಲ, ಅದು ಇದು ಎಲ್ಲ ಹೇಳಿದ್ರಲ್ಲ, ಅದೆಲ್ಲದಕ್ಕೂ ಉಲ್ಟಾ ಇವ್ರನ್ನ ಹಾಕ್ಬೋದು. ಹೌದಾ, ಅಷ್ಟು ಪರ್ಫೆಕ್ಟ್ ಇದ್ದಾರೆ. ಪರ್ಫೆಕ್ಷನ್, ಡೆಡಿಕೇಶನ್. ಆಮೇಲೆ 6 ಗಂಟೆಗೆ ಬೇಕು ನಮ್ಗೆ ಶೂಟ್ಗೆ ಅಂದ್ರೆ 6 ಗಂಟೆಗೆ ಅವ್ರು ಮೇಕಪ್ ಹಾಕೊಂಡು ಶೂಟ್ ಮಾಡ್ಲಿ ಬಿಡ್ಲಿ ರೆಡಿ ಇರ್ತಾರೆ. ಅಷ್ಟು ಡೆಡಿಕೇಶನ್. ಪಾಪ ಅವ್ರಿಗೆ ಪ್ರೆಷರ್ ಆಗುತ್ತೆ ನೆಕ್ಸ್ಟ್. ಮಾಡ್ಬೇಕಾದ್ರೆ ಹೇಳ್ತಾರೆ ಕರೆಕ್ಟ್ ಆಗಿ 4 ಗಂಟೆಗೆ ಎದ್ದೇಳ್ತಾ ಇದ್ರೆ ಅನ್ಸುತ್ತಲ್ಲ ಆ ಸಿನಿಮಾಗೆ ಮಾತ್ರ. ಆ ಥರ ಏನಿಲ್ಲ. ನನ್ ಸಿನಿಮಾ ಅಂತ ಬಂದಾಗ ಎಲ್ಲದಕ್ಕೂ ಐ ಥಿಂಕ್ ಅಷ್ಟೇ. ಯಾವುದೇ ಕ್ಯಾರೆಕ್ಟರ್ ಯಾವುದೇ ಬಂದ್ರು ಅದೇ ಡೆಡಿಕೇಶನ್, ಅದೇ ಖುಷಿಲಿ ಹೋಗ್ತೀನಿ. ನಂಗೆ ಶೂಟ್ ಮಾಡೋದಂದ್ರೆ, ನಂಗೆ ಸಿನಿಮಾ ಸೆಟ್ಗೆ ಹೋಗೋದಂದ್ರೆ ನಂಗೆ ಭಾಳ ಇಷ್ಟ. ನನ್ಗೆ ತುಂಬಾ ಖುಷಿ ಕೊಡುತ್ತೆ ಸೆಟ್ಗೆ ಹೋಗೋದು. ಅಲ್ಲಿ ಎಲ್ರ ಜೊತೆ ಮಾತಾಡ್ತೀನಿ ನಾನು, ಯಾರನ್ನೂ ಬಿಡಲ್ಲ. ಸೆಟ್ ಬಾಯ್ಸ್ ಇಂದ ಹಿಡ್ದು ಲೈಟ್ ಅವರಿಂದ ಹಿಡ್ದು ಎಲ್ರ ಜೊತೆ ಮಾತಾಡಿರ್ತೀನಿ ನಾನು. ನನ್ಗಿಷ್ಟ, ನನ್ಗೆ ಸೆಟ್ಗೆ ಹೋಗೋದಂದ್ರೇನೆ ಖುಷಿ.
ಆಮೇಲೆ ನನ್ಗೆ ಇನ್ನೊಂದು ಏನಂದ್ರೆ ಇವಾಗ ಕ್ವಿಕ್ ಚೇಂಜಸ್ ಇರುತ್ತಲ್ಲ, ಈ ಸೀನಿಂದ ಈ ಸೀನ್ ಜಂಪ್ ಮಾಡೋದು, ಈ ಕಾಸ್ಟ್ಯೂಮ್ ಇಂದ ಈ ಕಾಸ್ಟ್ಯೂಮ್ ಜಂಪ್ ಮಾಡೋದು, ನಂಗೆ ಅದೆಲ್ಲ ತುಂಬಾ ಇಷ್ಟ. ನನಗೆ ಆ ಕ್ಯೂರಿಯಾಸಿಟಿ ಆಗಿರ್ಬೋದು, ಆ ಚಾಲೆಂಜಸ್ ಆಗಿರ್ಬೋದು, ಪ್ರತಿನಿತ್ಯ ಸೆಟ್ಟಲ್ಲಿ ಏನಿರುತ್ತಲ್ಲ, ನನಗೆ ಯಾವಾಗ್ಲೂ ಕಾಯ್ತಾ ಇರ್ತೀನಿ ಇವತ್ತು ಕರೀತಾರೆ ಶೂಟ್ಗೆ. ನಾನು ಯಾವ್ದಾದ್ರು ಸಿನಿಮಾ ಸೈನ್ ಮಾಡಿದ್ರೆ ನಂಗೆ ಬೇಗ ಕರೀಲಪ್ಪ ಪ್ಲೀಸ್, ದಯವಿಟ್ಟು ಬೇಗ ಕರೀಲಿ ಅಂತಾನೆ ನಾನು ಯಾವಾಗ್ಲೂ ಅನ್ಕೊಂತಾ ಇರ್ತೀನಿ. ನಂಗೆ ತುಂಬಾ ಇಷ್ಟ. ನಂಗೆ ಅವ್ರು ಎಷ್ಟೇ ಸತಿ ನನ್ಗೆ ಏನೇ ಟೇಕ್ಸ್ ಹೇಳಿ, ನನ್ಗೆ 10 ಸತಿ ಮಾಡ್ಲಿ 20 ಸತಿ ಮಾಡಿಸ್ಲಿ, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಂಗೆ ಫಸ್ಟ್ ಟೇಕ್ಗೆ ಓಕೆ ಅಂದ್ರೆ ನಂಗೆ ಗಾಬರಿ ಆಗ್ಬಿಡ್ತೀನಿ. ಅಯ್ಯೋ ಯಾಕಪ್ಪ ಇವ್ರ ಟೈಮ್ ಹೋಗ್ತಾ ಇದೆ ಅಂತ ಓಕೆ ಅನ್ಬಿಟ್ರಾ, ನಾನು ಚೆನ್ನಾಗಿ ಮಾಡ್ಲಿಲ್ಲ ಇವ್ರ ಕೈಲಿ ಆಗಲ್ಲ ಅಂತ ಓಕೆ ಅನ್ಬಿಟ್ರಾ ಅಂತ. ನಂಗೆ ಫಸ್ಟ್ ಟೇಕ್ ಆದ್ಮೇಲೆ ನಾ ಎಷ್ಟು ಸತಿ ಆದ್ರೂ ಪರವಾಗಿಲ್ಲ, ಇದನ್ನ ಚೇಂಜ್ ಮಾಡಿ ಇದ್ ಮಾಡಿ ಹಂಗ್ ಟ್ರೈ ಮಾಡ್ಬೋದಾ ಹಿಂಗ್ ಟ್ರೈ ಮಾಡ್ಬೋದಾ, ನಾನೆಲ್ಲ ಮಾಡ್ತೀನಿ. ಫಸ್ಟ್ ಟೇಕ್ಗೆ ಓಕೆ ಅನ್ಬಿಟ್ರೆ ನಂಗೆ ಭಯ ಆಗ್ಬಿಡುತ್ತೆ. ಇವ್ರೆಂತ ಸರ್ ಇವರು first ಡಿಫ್ರೆಂಟ್ ಆಗಿರೋ ಹೀರೋಯಿನ್ ಇವರು. ನಂಗೆ ಭಯ ಆಗುತ್ತೆ. ತುಂಬಾ ಟೀಮ್ ಅವ್ರದ್ದು ನಾನು ಕಂಪ್ಲೇಂಟ್ ಕೇಳಿದ್ದೀನಿ, ಅಂದ್ರೆ ಪ್ರಮೋಷನ್ ಟೈಮಲ್ಲಿ ಇರಲ್ಲ, ಶೂಟಿಂಗ್ ಬಂದ್ಬಿಡ್ತಾರೆ, ಪ್ರಮೋಷನ್ಸ್ ಇರಲ್ಲ ಅಂತ. ನೀವ್ ಎಲ್ಲದಕ್ಕೂ ಇದೀರಾ, ಇಷ್ಟು ಸಪೋರ್ಟಿವ್ ಆಗಿದ್ದೀರಾ, ಹೆಂಗೆ? ಹೊಸಪೇಟೆಗೆ ಬಂದಿದ್ರು, ಚಿತ್ರದುರ್ಗಕ್ಕೆ ಬಂದಿದ್ರು, ರಾಮನಗರ, ಚನ್ನಪಟ್ಟಣ, ಕನಕಪುರ ಒಂದು ಬಂದಿಲ್ಲ. ಆಮೇಲೆ ಎಲ್ಲ ಪ್ರಮೋಷನ್, ಎಲ್ಲ ಪ್ರೆಸ್ ಮೀಟ್ಗಳು, ಎಲ್ಲ ಈವೆಂಟ್ಗಳು, ಎಲ್ಲ ಆಮೇಲೆ ಇದು ಏನು ಟಿವಿ ಇಂಟರ್ವ್ಯೂಗಳು, ಯೂಟ್ಯೂಬ್ ಇಂಟರ್ವ್ಯೂಗಳು, ಪ್ರತಿಯೊಂದ್ರಲ್ಲೂ ಇದ್ದಾರೆ. ಬಹಳ ಒಳ್ಳೆ hero. ತಮಿಳ್ನಾಡು, ಬಹಳ ಒಳ್ಳೆ ಹೀರೋಯಿನ್ ನೀವು. ಹೈದರಾಬಾದ್, ತಮಿಳ್ನಾಡು. ಐ ಆಮ್ ವೆರಿ ಲಕ್ಕಿ. ಈ ಸಿನಿಮಾಗಂತೂ ಇವ್ರು ಸಿಕ್ಕಿದ್ ನನಗೆ, ನಾನಂತೂ ವೆರಿ ಲಕ್ಕಿ ಪರ್ಸನ್. ಬಿಕಾಸ್ ಆಮೇಲೆ ಬಂದ್ಮೇಲೆ ನಾನು ಹೇಳಿದ್ನಲ್ಲ, ಅವ್ರು ಬಂದ್ಮೇಲೆ ಸಿನಿಮಾ ರಪ 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 ಅಂತ ಶುರುವಾಗಿ ರಪ ರಪ ಅಂತ ಮುಗಿದೋಗಿ ರಿಲೀಸ್ಗೆ ಬಂದ್ಬಿಟ್ಟು ನಿಮ್ ತರಾನೇ ಇದ್ಬಿಟ್ರೆ ಎಲ್ಲ ಹೀರೋಯಿನ್ಸ್, ಹೀರೋಗಳಿಗೆ, ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಸ್ಗೆ ಏನು ಕಷ್ಟನೇ ಇರಲ್ಲ. ಸಿನಿಮಾ ತುಂಬಾ ಸ್ಮೂತ್ ಆಗಿ ಆಗೋಗ್ಬಿಡತ್ತೆ.